ಅಲ್ಲ ಮಧು, ರೆಸ್ಟ್ ಮಾಡೋದು ಬಿಟ್ಟು ಯಾಕೆ ಎದ್ದು ಬಂದಿ? ಆರಾಮಾಗಿ ಮಕ್ಕೋಬೇಕ ಇಲ್ಲೋ? ಅದನ್ನ ಬಿಟ್ಟರೆ ಎದ್ದು ಬಂದಿಯಲ್ಲ. ಈಗ ಹೆಂಗೈತಿ? ಹೊಟ್ಟೆನೂ ಎಲ್ಲ ಕಡಿಮೆ ಆಗೈತಿ, ಹೊಟ್ಟೆ ಮೇಲೆ ಭಾರ ಭಾಳ ಬಿದ್ದತ್ತಂತಂದ್ರು. ಏನು ಅಂಥದ್ದಾಯ್ತು ಹೊಟ್ಟಿಗೆ? ಹಾಂ, ಅಲ್ಲ ಏನು ಅಂತ ಭಾರ ಬಿದ್ದಿತ್ತು? ಒಳ್ಳು ಜಾಸ್ತಿ ಆಗೈತೆ ಅಂತ ಅಂದರು. ಎಲ್ಲೆಲ್ಲ ಬಿದ್ದಿದ್ಯೋ ಅಥವಾ ಕಲ್ಗಿಲ್ಲೇನ್ರ ನಿನ್ನ ಮೇಲೆ ಬಿತ್ತು? ಅಯ್ಯೋ ಏನಾಗಿಲ್ರಿ, ಅದು ಕಾಲು ಜಾರ್ದ ನಾನು ಬಿದ್ದುಬಿಟ್ನೆ. ಅಲ್ಲಿ ಇಟ್ಟಂಗಿದ್ವಲ್ಲ ಅವು ಎಲ್ಲ ನನ್ನ ಮ್ಯಾಲೆ ಬಿದ್ದುಬಿಟ್ಟು, ಅದಕ್ಕಾಗೆ ನನಗೆ ಹೊಟ್ಟೆ ನೋವು ಬಂದುಬಿಡ್ತು. ನೀವು ಜಲ್ದಿ ಬಂದು ಕರ್ಕೊಂಡು ಹೋಗಿಲ್ಲ ಅಂದಿದ್ರೆ ಇನ್ನೂ ಏನಾಗ್ತಿತ್ತೋ ಏನೋ. ಆದರೂ ಇವತ್ತು ನನಗೆ ಹೊರಗಾಗೇನಿ, ತಲೆ ಮೇಲೆ ನೀರು ಹಾಕೋಬೇಕು. ಅದಕ್ಕೆ ನೀರು ಹಾಕೊಂಡೆ ಬನ್ನಿ. ಮತ್ತು ಅದ್ರಾಗ ಬಿಳಿ ಸಾರಿ ಬೇರೆ ಇತ್ತಲ್ಲ, ಅದಕ್ಕೆ ಚೇಂಜ್ ಮಾಡಿ ಮತ್ತೆ ಇದನ್ನ ಉಟ್ಕೊಂಡೆ ಬನ್ನಿ. ನಿಮ್ಗೆ ಏನಾರ ಬೇಕು ತೊಗೊಂಡು ಬರಲಿ. ಪಾಪ ನೀವು ಬರ್ಬೋದಂದ್ರೆ ನಾನು ದವಾಖಾನೆಗೆ ಕರ್ಕೊಂಡು ಹೋಗ್ಬಿಟ್ಟೆ ರೀ. ನೀವು ಚಹಾ ಇಲ್ಲ, ನೀರಿಲ್ಲ, ಏನಿಲ್ಲ. ಏನಾದರೂ ತೊಗೊಂಡು ಬರ್ರಿ ನೀವು ಮಾಡ್ಕೊಂಡೆ. ಬೇಡ, ನೀರು ರೆಸ್ಟ್ ಮಾಡು. ಅವ್ವ ಏನಾದರೂ ಮಾಡ್ಕೊಂಬರ್ತಾಳೆ. ಅಮ್ಮ ಅಮ್ಮ. ಓ ಅಣ್ಣ, ಹೇಳಣ್ಣ. ಈಗ ನಿನಗೆ ಅಮ್ಮನ ನೆನಪಿಗೆ ಬಂತಲಣ್ಣ? ಇಷ್ಟೊತ್ತನ ಇಲ್ಲದಮ್ಮ ಇವಾಗ ಹೆಂಗೆ ನೆನಪಿಗೆ ಬಂದ್ಲಿ ನಿನಗೆ? ಇಷ್ಟೊತ್ತನ ಹೇಳ್ತಿದ್ಲಲ್ಲ ಮುಂದೆ, ಅದಕ್ಕೆ ಅಮ್ಮ ನೆನಪಿಗೆ ಬಂದಿಲ್ಲ ಅಂತ ಅನಿಸತಿ. ಇವಾಗ ಹೆಂಡ್ತಿ ಆರಾಮಾಗಿ ನಿಂತಾಳಲ್ಲ, ಈಗ ಅಮ್ಮ ನೆನಪದಿರ್ಬೇಕು. ಅಮ್ಮ ಮನೆಯಾಗಿಲ್ಲ, ಅಮ್ಮ ಹೊರಗೆ ಹೋಗ್ಯಾರ. ಯಾಕೆ ಸುಮ್ಮ ಏನೇನೋ ಮಾತಾಡಕತ್ತಿ? ಏನಾಯ್ತು ನಿನಗೆ? ಎಲ್ಲಿಗೆ ಹೇಳವ್ವ? ಅವ್ವ ಮನೆ ಬಿಟ್ಟು ಹೋಗಿದ್ದಾಳ. ಈ ವಿಷಯ ನಿನಗೆ ಯಾಕೆ ನೀನು ಹೆಂಡತಿ ಹೇಳಿಲ್ಲೇನು? ಅವ್ವ ಮನೆ ಬಿಟ್ಟು ಹೋಗಿರೋಕ್ಕೆ ಕಾರಣ ಆಯ್ಕೆ ಅಲ್ಲ. ಈಗ ಆಕೆ ನಿನ್ನ ಹೇಳಿಲ್ಲೇನ? ಓ ಮುಚ್ಚಿಟ್ಟಾಳೇನ? ಹಾಂ, ಎಲ್ಲ ನನ್ನಿಂದ ಆಗೈತಿ, ನನ್ನ ಗಂಡ ನನ್ನ ತಪ್ಪಾಗಿ ತಿಳ್ಕೊತಾರಂತೇಳಿ ಅದನ್ನೆಲ್ಲ ಮುಚ್ಚಿಟ್ಟಾಳೇನ? ಅಂದ್ರೆ ಅವ್ವ ಮನೆ ಬಿಟ್ಟು ಹೋಗಿರೋದನ್ನ ಆಕೆ ನೀನು ಮುಂದೆ ಹೇಳೇ ಇಲ್ಲ ಅಲ್ಲ? ಏನು ಹೇಳಾಕತ್ತಿ ನೀನು? ಅಮ್ಮ ಮನೆ ಬಿಟ್ಟು ಹೋಗಿದ್ದಾರ? ಯಾಕೆ ಮನೆ ಬಿಟ್ಟು ಹೋದ್ರು? ಏನಾಯ್ತು ಮನೇಲಿ? ಏನಾಯ್ತು ಹೇಳು ಸುಮ್ಮ, ಏನಾಯ್ತಂತ? ಅದನ್ನ ನನ್ನೇನು ಕೇಳ್ತೀಯ? ನೀನು ಮುಂದೆ ನಿಂತಿದ್ದಾಳಲ್ಲ, ಅವಳನ್ನ ಕೇಳು, ಅವಳು ಹೇಳ್ತಾಳ. ಇಲ್ಲ ಅಂದ್ರೆ ನಿಮ್ಮಪ್ಪ ಅಂತ ಅನಿಸ್ಕೊಂಡಿದಾರಲ್ಲ, ಅವ್ರನ್ನ ಹೋಗಿ ಕೇಳು, ಅವರು ಸರಿಯಾಗಿ ಉತ್ತರ ಕೊಡ್ತಾರ. ಯಾಕೆ ಏನು ಅಂತ ನನ್ನ ನಿನಗೆ ಕೇಳ್ತಿದ್ದಿ. ಇಷ್ಟ ದಿನ ಅದಕ್ಕೆ ಅಂತಿದ್ದಿ, ಈಗ ನೀನು ಆ ಹೋಗು ಬಾರು ಅನ್ನತ್ತಿದ್ದಿ. ಯಾಕೆ ಸುಮ್ಮ? ಅಂಥದ್ದು ಏನಾಯ್ತು? ಏನೋ ಅಂತ ಹೇಳ್ಬೋದಲ್ಲ? ಹೇಳಿದ್ನಲ್ಲ ನೀನು ಹೆಂಡ್ತಿನ ಕೇಳ್ಕೊ ಅಂತ. ನಾನು ಹೇಳೋ ಅವಶ್ಯಕತೆ ಏನಿಲ್ಲ, ನನಗೆ ಸ್ವಲ್ಪ ಕೆಲಸ ಐತಿ. ಅವ್ವ ಅಂತ ಕರೆದಲ್ಲ, ಅದಕ್ಕೆ ಅದನ್ನ ಹೇಳಿ ಹೋದ್ರಂತ ಬನ್ನಿ. ನಾನು ಓದ್ಕೋಬೇಕು. ನಾನಿನ್ನ ಬರ್ತೇನಣ್ಣ. ಏನಾದರೂ ಇದ್ರೆ ಅಲ್ಲಿ ನೀನು ಹೆಂಡ್ತಿನ ಕೇಳ್ಕೊ, ಇಲ್ಲ ನಿಮ್ಮ ಅಪ್ಪನ ಕೇಳ್ಕೊ, ನನಗೆ ನೀನು ಕೇಳಬೇಡ. ಸುಮ್ಮ ಒಂದು ನಿಮಿಷ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಿ? ಏನಾಯ್ತು? ಯಾರು ಏನಂದ್ರು? ಅಮ್ಮ ಯಾಕೆ ಮನೆ ಬಿಟ್ಟು ಹೋದ್ಲು? ಹೇಳು. ನೀನು ಯಾಕೆ ಈ ರೀತಿ ಮಾತಾಡತ್ತಿದ್ದಿ? ನನಗಂತೂ ಒಂದು ಅರ್ಥ ಆಗತ್ತಿಲ್ಲ. ಏನಾಯ್ತು ಅಂತ ನನಗೆ ಕರೆಕ್ಟಾಗಿ ಹೇಳ್ತೀಯನ ನೀನು? ಅಯ್ಯೋ, ನಾನು ಹೇಳಿದ ನಾನು ಕೆಟ್ಟೊಳಗೆ ಬಿಡ್ತೇನೆ. ಮತ್ತೆ ಎಲ್ಲರೂ ಬಂದ ನನಗೆ ಬೈತಾರ. ಓ ನೀ ಇದನ್ನ ಮಾಡ್ತೇನೆ ಕೆಲಸ ಅಂತ ಹೇಳಿ. ಅದಕ್ಕೆ ಹೇಳೋರು ಹೇಳಿದ್ರೆ ಚಂದ. ಈಗ ಇಲ್ಲಿ ಅದಕ್ಕೆ ಅಂತ ನಿಂತಲ್ಲ ನಿನ್ನ ಮುಂದೆ, ಇಲ್ಲ ಆಕೆ ಹೇಳಬೇಕು, ಇಲ್ಲ ನಮ್ಮಪ್ಪ ಅಂತ ಅನ್ಸ್ಕೊಂಡಲ್ಲಿ ರೂಮ್ನಾಗ ಕುಂತಾನಲ್ಲ, ಇಲ್ಲ ನಮ್ಮಪ್ಪ ಹೇಳಬೇಕು. ಹೋಗಿ ಅವ್ರನ್ನ ಕೇಳ, ನನ್ನ ಕೇಳಬೇಡಣ್ಣ. ಅದ್ರ ಬಗ್ಗೆ ಮಾತಾಡೋದಕ್ಕೆ ನನಗೆ ಮನಸ್ಸೂ ಇಲ್ಲ. ಈ ಮನ್ಯಾಗ ಏನು ನಡೆಯತ್ತಂತ ಮನ್ಯಾಗ ಇದ್ಕೊಂಡು ನನಗೆ ಗೊತ್ತಾಗಲ್ತು. ನೀನು ಊರಿಗೆ ಹೋಗಿ ಇವಾಗ ಬಂದಿದ್ದಿ, ಇನ್ನು ನಿನಗೇನು ಗೊತ್ತಾಗಬೇಕು? ಎಲ್ಲ ಅವ್ರು ಅನ್ಕೊಂಡಿರೋ ಹಂಗೆ ಆಗತ್ತಲ್ಲ. ಖುಷಿ ಪಡತ್ತಾರ ಮನ್ಯಾಗ. ಅತ್ತಿ ಇಲ್ಲ, ಯಾರೂ ಇಲ್ಲ, ಆರಾಮಾಗಿ ನಂದೇ ರಾಜಭಾರಿ ಅನ್ನೋ ರೀತಿ ಮೆರೆಯಕತ್ತಾರ. ಸುಮಾ ಏನು ಮಾತಾಡತ್ತಿ ನೀನು? ಅಲ್ಲ ಇವಾಗಾದರೂ ದವಾಖಾನಿಗೆ ಹೋಗಿ ಒಳಗೆ ಬಂದ ಸ್ನಾನ ಮಾಡ್ಕೊಂಡು ಬಂದೇನೆ. ನೀನು ನೋಡಿದ್ರೆ ಈ ರೀತಿ ಎಲ್ಲ ಮಾತಾಡತ್ತಿಯಲ್ಲ. ನಾನೇನು ಅಂಥದ್ದು ರಾಜ್ಯಭಾರಿ ಮಾಡಕತ್ತನು? ಅತ್ತಿರಿಲ್ಲ ಅಂತ ಮನಸ್ಸಿಗೆ ಎಷ್ಟು ನೋವಾಗೈತೆ ಅನ್ನೋದು ನನಗೆ ಗೊತ್ತು. ಅದನ್ನೆಲ್ಲ ಎಲ್ಲರ ಮುಂದೆ ಹೇಳ್ಕೊಂತ ಕುಂದ್ರಕ್ಕಾಗ್ತತಿ? ನೀನು ಯಾಕೆ ರೀತಿ ಮಾತಾಡತ್ತಿ? ನನ್ನ ಮೇಲೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡು ಅಂತ ನನಗಂತೂ ಅರ್ಥ ಆಗತ್ತಿಲ್ಲ. ನಾನು ನಿನಗೆ ಮಾತು ಕೊಡತ್ತೇನೆ, ಅತ್ತಿರನ್ನ ನಾನು ಹೋಗಿ ಕರ್ಕೊಂಡು ಬರ್ತೇನೆ. ಅಕಸ್ಮಾತ್ ಏನಾರ ಅವ್ರು ಬರಲಿಲ್ಲ ಅಂದ್ರೆ ನಾನೇ ಈ ಮನೆ ಬಿಟ್ಟು ಹೋಗ್ತೇನೆ. ಅವ್ರು ಅವಾಗಾದರೂ ಬರ್ತಾರೆ. ಇದು ನಿನಗೆ ಓಕೆನಾ? ಹೀಗಾದ್ರೂ ಚೆನ್ನಾಗಿ ಮಾತಾಡು. ನೋಡ್ರಿ, ನಿಮ್ಮ ಜೊತೆ ಮಾತಾಡೋ ಅವಶ್ಯಕತೆ ನನಗಿಲ್ಲ. ನಾನು ನಮ್ಮ ಅಣ್ಣನ ಜೊತೆ ಮಾತಾಡ್ತಾ ಇದ್ದೀನಿ. ನಮ್ಮ ಅಣ್ಣನ ಜೊತೆ ಮಾತಾಡಬಾರ್ದು ಅಂದರೆ ಹೇಳ್ಬಿಡ್ರಿ, ಕಂಡೀಷನ್ ಹಾಕಿರ ಹೇಳ್ರಿ. ನಾನು ಅವ್ರ ಜೊತೆ ಮಾತಾಡೋದು ಬಿಟ್ಬಿಡ್ತೀನಿ. ನಿಮ್ಮ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ, ನೀನು ನನ್ನ ಜೊತೆ ಮಾತಾಡಬೇಡ ಅನ್ನೋದನ್ನ ಬಿಟ್ಟು ನಮ್ಮ ಅಣ್ಣನ ಜೊತೆ ಮಾತಾಡಬಾರ್ದು ಅಂತ ಅಂದ್ರೂ ನಾನು ಅವನ ಜೊತೆ ಮಾತಾಡೋದು ಬಿಟ್ಬಿಡ್ತೀನಿ. ಈ ಸುಮ್ಮನೆ ನಿಮ್ಮ ಮಾತನ್ನ, ಈ ಮಾತು ಡೈಲಾಗ್ಗಳನ್ನ ಕೇಳೋಕೆ ನನಗೆ ಮನಸ್ಸಿಲ್ಲ. ಅಣ್ಣ ಏನಾದರೂ ಹೇಳೋದಿದ್ರೆ ಹೇಳು, ಇಲ್ಲ ನಾನು ಹೋಗ್ತೀನಿ, ನನ್ನ ಕೆಲಸ ಇಲ್ಲ ತುಂಬ. ಅಲ್ಲ ಸುಮ್ಮ, ಯಾವಾಗಲೂ ಅದಕ್ಕೆ ಅಂತ ಮೊದಲು ಹಿಂದೆ ಇರ್ತಿದ್ದಿ, ಇವಾಗ ಏನಾಯ್ತು? ಏನಾದರೂ ಜಗಳ ಆಡ್ಕೊಂಡ್ರ ಇಬ್ಬರು? ಅದನ್ನ ನನ್ನೇನು ಕೇಳ್ತೀಯ? ಎಲ್ಲ ನೀನು ಹೇಳ್ತೀನಿ, ಕೇಳು. ನಾನು ಬರ್ತೀನಿ. ಸುಮಾ ನಿಂತ್ಕೋ. ಸುಮಾ ಅಣ್ಣ ಸುಮ್ಮನೆ ಪದೇ ಪದೇ ನನ್ನ ಕರಿಬೇಡ. ಏನಾದರೂ ಕೇಳೋದಿದ್ರೆ ನೀನು ಹೆಂಡ್ತಿನ ಕೇಳು, ಇಲ್ಲಾಂದ್ರೆ ನಿಮ್ಮ ಅಪ್ಪನ ಕೇಳು. ನಾನು ಸುಮ್ಮನೆ ಕೇಳಿ ನನಗೆ ಮನಸ್ಸಿಗೆ ತುಂಬ ಬೇಜಾರು ಮಾಡಬೇಡ. ನನಗೆ ಅದನ್ನು ಕೇಳಿದ್ರೆ ಮೈ ಎಲ್ಲ ಉರಿತಾ ಇದೆ. ಯಾಕೆ ಈ ಹುಡುಗಿ ಈ ರೀತಿ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾಳ? ಇದ್ರಾಗ ನಂದೇನು ತಪ್ಪೈತಿ? ನನಗಂತೂ ಒಂದು ಅರ್ಥ ಆಗ್ತಾಯಿಲ್ಲ. ಅತ್ತೆಗೆ ಇಲ್ಲಿ ಯಾರು ಮನೆ ಬಿಟ್ಟು ಹೋಗು ಅಂತ ಅಂದಿಲ್ಲ, ಆದರೆ ಅವರೇ ಹೋಗಿರೋದು. ಈಗ ಇವಳು ನೋಡಿದ್ರೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ. ಏನಪ್ಪ ಮಾಡೋದು? ಎಷ್ಟು ದಿನದ ಕೋಪ ಬಿಡು. ಅವರಮ್ಮ ಬಂದರೆ ಮತ್ತೆ ತಾನೇ ಮೊದಲಿನಂಗೆ ಆಗ್ತಾಳೆ. ಮಧು ಏನಾಯ್ತು? ನಾನು ಇಲ್ಲದೆ ಇದ್ದಾಗ ಏನಾಯ್ತು?
ಅದು ರೀ ಏನಾಯ್ತು ಅಂದ್ರೆ ಅದು ಇದನ್ನ ಹೆಂಗೆ ಹೇಳಬೇಕು ಅಂತ ನನಗೆ ಗೊತ್ತಾಗತ್ತಿಲ್ಲ. ಹೇಳಬೇಕು ಹೇಳಬಾರ್ದು ಅಂತನೂ ತಿಳಿತಾ ಇಲ್ಲ. ಏನದು ಏನಾಯ್ತು ಒಬ್ಬರಾದ್ರೂ ಕ್ಲಿಯರಾಗಿ ಹೇಳಿದ್ರೆ ತರ ನನ್ಗೆ ಅರ್ಥ ಆಗೋದು. ಅಮ್ಮ ಯಾಕೆ ಮನೆ ಬಿಟ್ಟು ಹೋದ್ರು? ನೀನಾದ್ರೂ ಬಾಯಿ ಬಿಡು. ಅದು ಏನಾಯ್ತು ಅಂದರೆ ನಾನು ಹಿತ್ತಲಲ್ಲಿ ಸಗಣಿ ಬಳಿಯಾಕತ್ತಿದ್ನಿ. ಸಗಣಿ ಬಳಿಬೇಕಾದ್ರೆ ಅದು ಅದು ಅವ್ರ ತಮ್ಮ ಇದ್ದಾರಲ್ಲ, ಅವ್ರು ಬಂದ ನನ್ನ ಜೊತೆ ಕೆಡ್ತಾಯಿ ನಡ್ಕೊಳಕ್ಕೆ ನೋಡಿದ್ರು. ಅದಕ್ಕೆ ನಾನು ಅವ್ರನ್ನ ಬೈದ್ನಿ. ನಾನು ಅವ್ರನ್ನ ಬೈದಿರೋದಕ್ಕೆ ಅವ್ರು ನನ್ನನ್ನು ಜಾಡಿಸಿ ಒದ್ದು ಬಿಟ್ರು. ನಾನು ಹೋಗಿ ಅಲ್ಲಿ ಬಿದ್ದ ತಕ್ಷಣ ನನ್ನ ಹೊಟ್ಟೆ ಬಂದು ತುಳಿತಾ ಇದ್ರು. ಆಮೇಲೆ ಅತ್ತೆ ಅದನ್ನು ನೋಡಿ ಅವ್ರನ್ನ ಬೈದರು. ಆಮೇಲೆ ಮಾವ ಬಂದರು. ಆವಾಗ ನಾನು ಏನಾಯಿತು ಅಂತ ಹೇಳಿದ ಕೂಡಲೇ ಮಾವ ಅತ್ತೆನ ಬೈದರು. ನಿನ್ನ ತಮ್ಮನಿಂದ ನಮ್ಮ ಮನೆ ಎಲ್ಲ ಇದಾಗ್ತಾ ಇದೆ ಅಂತ, ನಿಮ್ಮ ತಮ್ಮನ ಮನೆ ಬಿಟ್ಟು ಹೊರಗೆ ಹಾಕು ಅಂತ ಅಂದರು. ನಮ್ಮ ತಮ್ಮ ಮನೆ ಬಿಟ್ಟು ಹೊರಗೆ ಹೋಗೋದಾದ್ರೆ ನಾನು ಹೋಗ್ತೀನಿ ಅಂತ ಅಂದರು. ಅದಕ್ಕೆ ನಾನೇ ನನಗೆ ಹೋಗಿ ಅನ್ನತ್ತಿಲ್ಲ. ಏನು ಮಾಡತ್ತೀಯೋ ಮಾಡ್ಕೊ, ನಿನಗೆ ಬಿಟ್ಟಿರೋದು, ಹೋಗೋ ಬಿಡು ಅಂತ ನಾನು ಏನು ಹೇಳಂಗಿಲ್ಲ. ನಿನಗೆ ಇಷ್ಟ ಆಯ್ತಾರೆ ಹೋಗು, ಇಷ್ಟ ಆಯ್ತಾಗ ಬಾ ಅಂತ ಅಂದರು. ಅದಕ್ಕೆ ಅತ್ತೆ ಎಲ್ಲ ನಿನ್ನಿಂದನೇ ಆಗಿದ್ದು ಅಂತ ನನ್ನನ್ನು ಬೈದು ಅವರು ಮನೆ ಬಿಟ್ಟು ಹೋದರು ರೀ. ಇದರಲ್ಲಿ ನನ್ನ ತಪ್ಪೇನೂ ಇಲ್ಲ ರೀ. ನಾನು ಯಾರಿಗೂ ಏನೂ ಮಾಡೇ ಇಲ್ಲ. ಆದರೆ ಅವರೇ ನನಗೆ ನೋವು ಮಾಡಿ, ಆದರೆ ಅತ್ತೇನೋ ಅವ್ರ ಜೊತೆ ಹೋಗ್ಬಿಟ್ರು. ನಾನು ಇಷ್ಟು ಬೇಡ ಅಂದ್ರೂ ನನ್ನೇ ಬೈದು ಹೋಗ್ಬಿಟ್ರು ರೀ. ಹಾಂ, ಮನೆಯಾಗ ಇಷ್ಟೆಲ್ಲ ಆಗೈತಿ, ಆದರೂ ನನಗೆ ಯಾಕೆ ಯಾರು ಒಂದು ಮಾತು ಏನು ಹೇಳಿಲ್ಲ? ಅಲ್ಲ, ನೀನಾದರೂ ಒಂದು ಮಾತು ನನಗೆ ಫೋನ್ ಮಾಡಿ ಹೇಳ್ಬೋದಾಗಿತ್ತಲ್ಲ. ಹೇಳಿದ್ರೆ ನಾನು ಅವಾಗ ಬರ್ತಿದ್ನಿ, ಆದರೆ ನೀನು ಯಾಕೆ ಹೇಳಿಲ್ಲ ನನಗೆ? ನೀವು ಕೆಲಸದ ಮೇಲೆ ಹೋಗಿದ್ರಿ. ಕೆಲಸದ ಮೇಲೆ ಹೋದವ್ರನ್ನ ಹೆಂಗೆ ಫೋನ್ ಹಚ್ಚಿ ಕರೆಸಲಿ? ಆ ಟೈಮಲ್ಲಿ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗತ್ತಿರ್ಕಿಲ್ಲ. ಮಾವ ಬೇರೆ ಏನೇನೋ ಅಂತ ಇದ್ರು. ಅದಕ್ಕೆ ನನಗೇನು ಮಾಡಬೇಕು ಏನು ಬಿಡಬೇಕು ಅಂತ ನಾನು ತೋರಿಸ್ತಾ ಇರಲಿಲ್ಲ ರೀ. ಹೊಟ್ಟೆ ಮಾರ ತುಂಬಾ ನೋವ್ತಾ ಇತ್ತು. ಅದಕ್ಕೆ ನಾನು ನಿಮಗೆ ಸುಳ್ಳು ಹೇಳಿದೆ, ಆ ವಿಷಯನೆಲ್ಲ ಹೇಳಬಾರ್ದು ಅಂತ. ಆದರೆ ಇವಾಗ ಹೇಳುವಂಥ ಪರಿಸ್ಥಿತಿ ಬಂದೇ ಬಿಡ್ತು, ಅದಕ್ಕೆ ಹೇಳಿದೆ. ಇಷ್ಟೇ ರೀ ನನಗೆ ಗೊತ್ತಿರೋದು. ಎಲ್ಲರೂ ಸೇರಿ ನನಗೆ ಸತ್ಯನ ಮುಚ್ಚಿಡ್ಬೇಕು ಅಂತ ಅನ್ಕೋತೀರಾ? ಅಲ್ಲ, ನಿನಗಾದ್ರೂ ಒಂದು ಮಾತು ನನಗೆ ಹೇಳ್ಬೇಕಂತ ಗೊತ್ತಾಗಂಗಿಲ್ಲ. ಅವ್ರು ನಿನ್ನ ಜೊತೆ ಕೆಡ್ತಾಗಿ ನಡ್ಕೊಳಕ್ಕೆ ಬಂದ್ರೆ ನನಗೆ ಹೇಳಬೇಕಾಗಿತ್ತು ತಾನೇ? ಯಾಕೆ ನೀನು ಹೇಳಿಲ್ಲ ನನಗೆ? ಹಾಂ, ಹೆಂಗೆ ಹೇಳಿರಿ? ಹೆಂಗೆ ಹೇಳಿ? ನಿಮಗೆ ಹೇಳಿದ್ರೆ ನೀವು ಅವ್ರ ಜೊತೆ ಜಗಳಾಡ್ತೀರಂತ ನಾನು ಅದನ್ನ ತಡ್ಕೊಂಡು ಸುಮ್ಮನೆ ಇದ್ದೆ. ಆದರೆ ಅವತ್ತು ಅವ್ರ ನನ್ನ ಜೊತೆ ಕೆಡ್ತಾಗಿ ನಡ್ಕೊಂಡಿರೋದಕ್ಕೆ ಅವತ್ತು ನನಗೇನು ಮಾಡಬೇಕು ಅಂತ ಗೊತ್ತಾಗದೆ ನಾನು ಅವ್ರನ್ನ ಬೈದ್ಬಿಟ್ಟೆ. ನಾನು ಅವ್ರನ್ನ ಬೈದಿರೋದಕ್ಕೇ ಅತ್ತೆ ಮನೆ ಬಿಟ್ಟು ಹೋದರು. ಇಲ್ಲ ಅಂದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಇದೆಲ್ಲ ಆಗಿರೋದು ನನ್ನಿಂದಾನೇ ಅಲ್ವಾ? ಅದಕ್ಕೆ ಸುಮ್ಮ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ. ಅದಕ್ಕೆ ನನ್ನ ಜೊತೆ ಮಾತಾಡ್ತಾ ಇಲ್ಲ ರೀ. ನನಗೆ ಯಾಕೋ ತುಂಬ ಹೊಟ್ಟೆ ನೋವ್ತಾ ಇದೆ. ನಾನು ಸ್ವಲ್ಪ ಹೊತ್ತು ಮಲ್ಕೊಲ್ಲ? ಸರಿ, ನೀನು ಹೋಗು. ಎಲ್ಲರೂ ಸೇರಿ ನನ್ನಿಂದ ಸತ್ಯನ ಮುಚ್ಚಿಟ್ಬಿಟ್ರಿ ಅಲ್ಲ. ನಿಮ್ಗೆ ಹೇಗೆ ತಿಳಿತೋ ಹಾಗೆ ಮಾಡ್ತೀರಾ. ನಾನು ಮನೇಲಿ ಒಬ್ಬ ಗಂಡಸು ಅಂತ ಇದ್ದೀನಿ ಅಂತ ಯಾರಿಗೂ ಗೊತ್ತಿಲ್ಲ. ಅಪ್ಪನೂ ನನಗೊಂದು ಮಾತು ಏನು ಹೇಳಲ್ಲ. ಯಾಕಪ್ಪ ಅಮ್ಮನ ಮನೆ ಬಿಟ್ಟು ಹೊರಗೆ ಹಾಕಿದ್ರು ಅಂತ ಹೋಗಿ ಅಪ್ಪನ ಕೇಳ್ತಾನ. ಅಯ್ಯೋ ಬೇಡ ರೀ, ಮಾವಂದೇನೂ ತಪ್ಪಿಲ್ಲ. ಮಾವ ಅವ್ರಿಗೆ ಮನೆ ಬಿಟ್ಟು ಹೋಗು ಅಂತ ಹೇಳಿಲ್ಲ, ಅತ್ತೇನೆ ಹೋಗಿರೋದು. ನೀನು ಸಾಕು, ಸುಮ್ಮನೆ ಇರು. ನೀನು ಹೋಗಿ ಮಲ್ಕೋ. ನಾನು ಅಪ್ಪನ ಹೋಗಿ ಕೇಳ್ತೀನಿ. ನಿನ್ನ ಪರ್ಮಿಷನ್ ತೊಗೊಂಡು ಹೋಗಿ ಕೇಳಬೇಕು ಅಂತ ಏನಿಲ್ಲ. ಅಲ್ಲ ರೀ, ಅದು ಹೋಗು ಅಂದೆ. ಸರಿ. ಅಲ್ಲ, ಮಾವ ಅಂತ ಅನ್ಸ್ಕೊಂಡವನು ನನ್ನ ಹೆಂಡತಿ ಮೇಲೆ ಕೆಡ್ತಾಕಿ ನೋಡು ಕಣ್ಣು ಹಾಕ್ತಾನ. ಅವನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ನನ್ನ ಹೆಂಡತಿಗೆ ತೊಂದರೆ ಕೊಟ್ಟನ. ನನ್ನ ಹೆಂಡತಿನೇ ಹೊಡಿಯೋದಲ್ಲದೆ ಒದಿಯೋದಲ್ಲದೆ ಹೊಟ್ಟೆನ ಆ ರೀತಿ ತುಳಿಸಿದ್ದಾನೆ. ಅವನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಅಪ್ಪ ಏನು ಮಾಡೀನಿ ನಾನು ಸುಮ್ಮಿ ಮನೆ ಬಿಟ್ಟು ಹೋಗಂಗೆ ಮಾಡಿದ್ನ? ಯಾಕೆ ಹಿಂಗೆ ಮಾಡಿದ್ನಿ ನಾನು? ಸುಮ್ಮಿಲ್ದ ನಾನು ಹೆಂಗಿರಲಿ? ಇಷ್ಟು ವರ್ಷದಾಗ ಒಂದು ದಿನಾನು ನಾವಿಬ್ಬರು ಬಿಟ್ಟಿಲ್ಲ. ಈಗ ಹೆಂಗಿರಲಿ ನಾನು? ಆಕಿಗಷ್ಟು ಗೊತ್ತಾಗಲಿಲ್ಲ. ನಾನು ಆಕಿನ ಯಾವತ್ತು ಬಿಟ್ಟಿಲ್ಲ ಅಂತ ಹೇಳಿ ಆಕಿಗಷ್ಟು ಗೊತ್ತಾಗಲಿಲ್ಲ. ಅಪ್ಪ ಅಮ್ಮ ಎಲ್ಲಿ ಹೋದ್ಲಪ್ಪ? ಅಮ್ಮ ಯಾಕೆ ಮನೆ ಬಿಟ್ಟು ಹೋದ್ಲು? ಏನಾಯ್ತು? ಯಾಕೆ ಜಗಳಾಡಿದ್ರಿ? ನೀವು ಯಾಕೆ ಅಮ್ಮನ ಮನೆ ಬಿಟ್ಟು ಹೊರಗೆ ಹಾಕಿದ್ರಿ? ಅಲ್ಲಪ್ಪ, ನಾನೇನು ನಿಮ್ಮ ಅಮ್ಮಗ ಮನೆ ಬಿಟ್ಟಂತ ಹೋಗಂತ ಹೇಳಿಲ್ಲ. ಆಕಿನ ಹೋದ್ಲು. ಆಕಿಗೆ ಇಲ್ಲಿ ಇದ್ದಿದ್ದ ಸಾಕಾಗೈತಂತ ತವ್ರ ಮನೆಗೆ ಹೋಗ್ತಾಳಂತ. ಈ ವಯಸ್ಸಿನಾಗ ತವ್ರ ಮನೆ ಬೇಕಾಗಿತ್ತಂತ ಆಕಿಗೆ. ಹೋಗ್ತಾನಂದವ್ರನ್ನ ನಾನು ಹೆಂಗೆ ತಡೀಲಿ? ಹೋಗಂತ ಮತ್ತು ನಾನು ಏನು ಮಾಡಲಿ ಹೇಳಿ? ನೀನು ಹೊಕ್ಕನು ಅಂದವ್ರನ್ನ ನಾನು ಹೆಂಗೆ ತಡೀಲಿ? ಹೋಗಬೇಡ ಅಂತ ನಾನು ಅನ್ಲಿಲ್ಲ, ನೀನಿಷ್ಟ ಅಂತ ಹೇಳೀನಿ. ಆದರೂ ಅಮ್ಮ ಮನೆ ಬಿಟ್ಟು ಹೋಗ್ತಾಳೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಅಮ್ಮ ಇಲ್ದಿರೋ ಮನ್ಯಾಗ ಒಂದು ನಿಮಿಷನೂ ಇರೋಕ್ಕಾಗವಲ್ತ ನನಗೆ. ಅಮ್ಮನ ನಾನು ಈಗ ಹೋಗಿ ಕರ್ಕೊಂಬರ್ತೇನೆ. ನೋಡು, ಹೆಂಗೆ ಹೋಗ್ಯಾಳೋ ಹಂಗೆ ತಾಣ ಬರ್ತಾಳೆ. ನೀನು ಕರೆಯಕ್ಕೆ ಹೋಗಬೇಡ. ಯಾಕಪ್ಪ? ಯಾಕೆ ಕರೆಯಕ್ಕೆ ಹೋಗ್ಬಾರ್ದು? ಅಮ್ಮ ಮನೆಯಾಗಿಲ್ದ ಈ ಮನೆ ಒಂಥರ ಬಿಕೋ ಅಂತ ಅನ್ಸಕತ್ತೈತಿ. ಅಮ್ಮ ಅಲ್ಲಿ ಇಲ್ಲಿ ಎಲ್ಲರನ್ನೂ ಬೈಕೊಂತ ಓಡಾಡ್ಕೊತ ಇದ್ರೇ ಚಂದ. ಅಂತಾದ್ರಾಗ ಇಲ್ಲಿ ಅವ್ವನ ಇಲ್ಲ ಅಂದಮೇಲೆ ನಾವೆಲ್ಲ ಹೆಂಗಿರೋದು ಅಂತ ನನಗಂತೂ ಅದನ್ನ ಊಹಿಸ್ಕೊಳಕ್ಕೂ ಆಗವಲ್ತ. ಅದು ಏನಾರು ಆಗಿರಲಿ, ತಪ್ಪು ಮಾಡಿದವಂಗ ಶಿಕ್ಷೆ
ಕೊಡಬೇಕು. ಆದರೆ ತಪ್ಪು ಮಾಡಲಿ ಇಲ್ದವ್ರಿಗೆ ಶಿಕ್ಷೆ ಕೊಡಬಾರ್ದು ಅಪ್ಪ. ನೀ ಹೇಳೋದು ಕರಿನೇ ಐತಿ. ಆದ್ರೆ ರವಿ, ನಿಮ್ಮ ಅಮ್ಮಗ ನಾ ಮನೆ ಬಿಟ್ಟು ಹೋಗಂತ ಹೇಳಿಲ್ಲ. ಅವ್ರ ತಮ್ಮ ಮಾಡಿದ್ದು ಸರಿ ಅಂತೇಳಿ ಆಕೆ ನೀನು ಹೆಂಡ್ತಿಗೆ ಏನಂತ ಹೇಳಿದ್ರು ಅನ್ನೋದು ಗೊತ್ತೈತಿ ನಿನಗೆ? ಗೊತ್ತೈತಿ? ನಿನಗೆ ಗೊತ್ತಿಲ್ಲ. ಅದನ್ನು ನೀನು ಕೇಳಿಸ್ಕೊಂಡಿದ್ರ? ನೀನು ಈ ರೀತಿ ಸಿಟ್ಟು ಮಾಡ್ಕೊಂಡ ನನ್ನ ಬೈತಿರ್ಕಿಲ್ಲ, ನಿಮ್ಮ ಅವ್ವನ ಹೋಗಿ ಬೈತಿದ್ದಿ. ಆದ್ರೆ ನೀನು ನನ್ನಂತಿಗೆ ಸಿಟ್ಟು ಮಾಡ್ಕೊಂಡು ಬಂದಿ ಅಂತಂದ್ರೆ ನಿಮ್ಮವ್ವ ಏನಂದ ಅನ್ನೋದು ನಿನಗೇನು ಗೊತ್ತಿಲ್ಲ. ನಿನ್ನ ಹೆಂಡ್ತಿಗೆ ಏನಂದ ಅಂತ ನಿನಗೆ ಗೊತ್ತಾದ್ರ ನೀನು ಅದನ್ನ ತಡ್ಕೊಂಗಿಲ್ಲ ಅಲ್ಲಿ, ತಡ್ಕೊಂಗಿಲ್ಲ. ಹೋಗಿಲ್ಲಿಂದ. ಏನು ಹೇಳತ್ತೀಯಪ್ಪ ನೀನು? ಮಧುಗ ಅಮ್ಮ ಅಂದ್ಲ? ಏನಂದ್ಲು ಹೇಳಪ್ಪ ನನಗೆ, ಹೇಳು, ನನಗೆ ಗೊತ್ತಾಗ್ಬೇಕ. ಏನಂದ್ಲು ಅವ್ವ? ಏನಂದ್ಲು? ನಿಮ್ಮ ಅವ್ವ ಏನಂದ್ಲು ಅನ್ನೋದು ಗೊತ್ತಾಗ್ಬೇಕ ನಿನಗೆ? ಗೊತ್ತು ಮಾಡಿಸ್ಲಿ? ಹಾಂ, ಅದನ್ನು ಕೇಳಿದ್ರ ಎದಿ ಹೊಡ್ಕೊಂಡ ಸತ್ತಿ ಹೋಗು. ನೀನು ಹೆಂಡ್ತಿನ ನೋಡೋಗು ಆರಾಮಾಗೈತಾನಂತೇಳಿ. ಪಾಪ ಆ ಅಮಾಯಕಿ ಹುಡುಗಿ ಮೇಲೆ ಅಷ್ಟೊಂದು ಕೆಂಡ ಕಾರುವಂಥದ್ದ ಏನಿತ್ತು ನಿಮ್ಮ ಅವ್ವಗ? ಏನು ಮಾಡಿದ್ಲಕಿ? ಆಕಿ ತಮ್ಮ ಜಾಡ್ಜಾಡ್ಸಿ ಹೊಟ್ಟಿಗೆ ಹೋದ್ರ ಅದನ್ನ ನೋಡಿದ ಜೀವ ನನಗೆ ಕರಳು ಕಿತ್ತು ಬಂದಂಗಾತ. ಹಂಗೆ ಚೀರಾತಿದ್ಲು ನಿನ್ನ ಹೆಂಡ್ತಿ, ಚೀರಾಕತಿದ್ಲು. ಆಕಿನ ಜಾಡಿಸಿ ಹೋದ್ರೆ ಅಲ್ಲಿ ಹೋಗಿ ಬಿದ್ದಾಳ. ಅದನ್ನ ನೀ ನೋಡಿದೇನ? ಇಲ್ಲ. ಅದನ್ನ ನೋಡಿದ್ರೆ ನಿನಗೆ ಗೊತ್ತಿರ್ತಿತ್ತು. ಬಾಯಿಲಿ ಕೇಳಿರ ಗೊತ್ತಾಗಂಗಿಲ್ಲ. ಅದು ನೋವು ಅದಾರ್ಗೆ ಗೊತ್ತಿರ್ತತಿ. ಆದ್ರೆ ನಿಮ್ಮ ಅವ್ವ ಅದನ್ನ ನೋಡ್ಕೊಂತ ಸುಮ್ಮನೆ ಇದ್ದ. ನನ್ನ ಮುಂದೆ ಏನೂ ಹಾಗೇ ಇಲ್ಲ ಅಂತ ಹೇಳಿದ್ಲು. ಆ ಹುಡುಗಿ ಹೊಟ್ಟು ಅಂತ ಹೋಗ್ಕೊಳಕತ್ರ ಇವರಿಬ್ರು ಆಕಿನ ಏನೋ ಬೈಯಾಕತ್ರ ಹೊರತು ತಮ್ಮ ತಪ್ಪೈತಿ ಅಂತ ಅವರು ಬಾಯಿ ಬಿಡ್ಲೇ ಇಲ್ಲ. ಅದಕ್ಕೆ ತಲೆ ಕೆಟ್ಟ ನಾನು ಅವನ ಮನೆಯಿಂದ ಹೊರಗೆ ಹಾಕಿದ್ನಿ. ಕತ್ತಿ ಹಿಡಿದು ಮನೆಯಿಂದ ಹೊರಗೆ ಹಾಕೋ ಬದ್ಲಿ ನೀನೇ ಹೋಗ್ಬಿಡಂತ ಹೇಳಿ ನವಂಗ. ಅವನು ಹೊರಗೆ ಹಾಕತ್ತಾನಂತ ಹೇಳಿ ನಿಮ್ಮ ಅವ್ವನು ಹೋಗ್ಯಾಳ. ನಿಮ್ಮ ಅವ್ವ ಅಂದಿರೋ ಮಾತು ನನ್ನ ಕಿವ್ಯಾಗೇನೋ ಇದಾಗತ್ತದ, ಗುಯ್ ಅನ್ನೋದತ್ತ. ಆದ್ರೆ ಆಕೆ ಇಲ್ದಿರೋ ಈ ಮನ್ಯಾಗ ನನಗೆ ಇರಕ್ಕೆ ಆಗವಲ್ತ. ಆದ್ರೆ ಆಕೆ ಮಾಡಿರೋ ತಪ್ಪ ನನಗೆ ಕ್ಷಮಿಸಕ್ಕೂ ಆಗವಲ್ತ. ಅಂದ್ರೆ ನಾ ಇಲ್ಲದಾಗ ಮಧುಗೆ ಅಷ್ಟು ತ್ರಾಸ ಕೊಟ್ಟಾರ, ಆಕೆಗೆ ಅಷ್ಟು ನೋವು ಮಾಡ್ಯಾರ. ಪಾಪ ನನ್ನ ಮಧು ನನಗೇನು ಹೇಳಲಿಲ್ಲಪ್ಪ. ಹೊಟ್ಟೆಗೆ ಏನಾಗೈತಿ, ಹೊಟ್ಟೆ ನೋವಾದತ್ತ ಅಂದ್ಲು. ದವಾಖಾನಿಗೆ ಕರ್ಕೊಂಡು ಹೋದ್ನಿ. ಆದ್ರೆ ಅಲ್ಲಿ ಕೂಡ ನನಗೆ ಸುಳ್ಳು ಹೇಳಿದ್ಲು. ಹೊಟ್ಟೆ ಮೇಲೆ ಇಟ್ಟಂಗೆ ಬಿದ್ದಾವ ಅಂತ ಹೇಳಿದ್ಲು. ಒದ್ದಾರು ತುಳಿದಾರು ಮಾಡ್ಯಾರು ಅಂತ ಹೇಳಿಲ್ಲ. ಈಗ ಸುಮಾ ಆ ರೀತಿ ಮಾತಾಡಿರೋದಕ್ಕೆ ಕೇಳಿದ್ನಿ, ಯಾಕೆ ಸುಮಾ ಈ ರೀತಿ ಮಾತಾಡತಾಳ ಅಂತಂದಾಗ ಅವಾಗ ಹೇಳಿದ್ಲು. ಆದ್ರೆ ಈ ರೀತಿ ಎಲ್ಲ ಹೇಳಲಿಲ್ಲ ಅವಳು. ಅವ್ವ ಈ ರೀತಿ ನನ್ನ ಹೆಂಡತಿಗೆ ಬೈತಾಳ? ನಿಮ್ಮವ್ವ ಏನು ಹೇಳಿದ್ದು ಗೊತ್ತೈತಿ? ಬೇಡ ಬಿಡು, ಇದನ್ನು ಹೇಳಿದ್ರೆ ನೀನು ನಿಂತು ಜಗದ ಮೇಲೆ ಕುಸಿದೋಗ್ಬಿಡ್ತಿದ್ದಿ. ಇಲ್ಲ ಹೇಳಪ್ಪ, ಏನು ಹೇಳಿದ್ಲು ಅವ್ವ? ಏನು ಹೇಳಿದ್ಲು? ನಿನ್ನ ಹೆಂಡತಿ ಮಧು ಅದಾಳಲ್ಲ, ಆಕಿ ಸುಪ್ರೀತನ ಜೊತೆ ಕೆಟ್ಟದಾಗಿ ನಡ್ಕೊಂಡ್ಲ ಅಂತ ಹೇಳಿದ್ಲು. ಅವ್ರ ತಮ್ಮ ಕೆಟ್ಟದಾಗಿ ನಡ್ಕೊಂಡಿಲ್ಲ ಅಂತ, ಮಧುನೇ ಕೆಟ್ಟದಾಗಿ ಅವನ ಜೊತೆ ನಡ್ಕೊಂಡ್ಲಂತ ಅಂತ ಹೇಳಿದ್ಲು. ಇದು ನಿನಗೆ ತರ್ಕೋ ಶಕ್ತಿ ಐತಿ? ಅದನ್ನು ನಾನು ನೋಡಿದ್ರೆ ಕಣ್ಣಾರೆ ನೋಡಿದ್ನಲ್ಲ, ನಾನು ಅದನ್ನು ನಂಬಲಿಲ್ಲ. ಅದಕ್ಕೆ ನಾನು ಅವನ ಬೈಯಾಕತ್ನಲ್ಲ, ಆಕಿಗೆ ಸಂಕಟಾಗಿ ಹೊಟ್ಟೆ ಉರ್ದ ಮನೆ ಬಿಟ್ಟು ಹೋಗ್ಯಾಳ. ಹೋಗ್ಲಿ, ಎಷ್ಟು ದಿನಕ್ಕಾದರೂ ಬರಲಿ, ನಾನು ಮಾತ್ರ ಅವಳು ಈ ಮನೆಗೆ ಬಂದರೆ ನಾನು ಇರಂಗಿಲ್ಲ. ಅವಳು ಬರಬಾರ್ದು ಇವಾಗ.